ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇದೀಗ ಹಲವು ಕಡೆ ಕೆಂಪು ನುಸಿ ಬಾಧೆ ಕಂಡು ಬಂದಿದೆ. ಈ ಕೆಂಪು ನುಸಿ ರೋಗ ತೇವಾಂಶ ಕಡಿಮೆಗೊಂಡು ಉಷ್ಣಾಂಶ ಅಧಿಕಗೊಂಡಾಗ ಆರಂಭವಾಗುತ್ತದೆ. ಸಾಮಾನ್ಯವಾಗಿ ಮಾರ್ಚ್ ತಿಂಗಳಲ್ಲಿ ಕಾಣಿಸಿಕೊಳ್ಳುವ ಈ ರೋಗಕ್ಕೆ ಈ ಬಾರಿ ಪೂರಕ ವಾತಾವರಣವಿತ್ತು. ಬೇಸಿಗೆ ಮಳೆ ಕಡಿಮೆ ಪ್ರಮಾಣದಲ್ಲಿ ಸುರಿದು ಉಷ್ಣಾಂಶ ವಿಪರೀತ ಏರಿಕೆಯಾಗಿದ್ದು ರೋಗ ಹರಡಲು ರಹದಾರಿಯಾಗಿದೆ. ಇದೀಗ ಈ ರೋಗದ ತೀವ್ರತೆ ಕಂಡು ಬರತೊಡಗಿದೆ. ಈ ಕೆಂಪು ನುಸಿ ರೋಗವನ್ನು ರೆಡ್ ಮೈಟ್ಸ್ ರೋಗ ಎಂದು ಕರೆಯಲಾಗುತ್ತದೆ. ಅತಿ ಸೂಕ್ಷ್ಮವಾದ ಈ ಕೀಟ ಕೆಂಪು ಬಣ್ಣದಾಗಿದ್ದು ಹೆಚ್ಚಾಗಿ ಎಲೆಯ ಕೆಳಭಾಗದಲ್ಲಿ ಕಂಡುಬರುತ್ತದೆ. ಇದು ಎಲೆಗಳನ್ನು ಆವರಿಸಿದಾಗ ಅದಕ್ಕೆ ಗಿಡದ ಎಲೆಯ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಎಲೆಗಳನ್ನು ಸವರಿದರೆ ಕುಂಕುಮ ರೀತಿಯ ಕೆಂಪು ಬಣ್ಣ ಕಂಡುಬರುತ್ತದೆ. ರೋಗ ಹೆಚ್ಚಾಗುತ್ತಾ ಹೋದಂತೆ ಸೋಗೆಗಳು ಸಂಪೂರ್ಣ ಒಣಗಲು ಪ್ರಾರಂಭವಾಗುತ್ತದೆ. ಎಲೆಗಳು ಸುಟ್ಟಂತೆ ಕಂಡುಬಂದು ಪತ್ರಹರಿತಿನ ಉತ್ಪಾದನೆ ಕಡಿಮೆಯಾಗುತ್ತದೆ. ಈ ರೋಗ ಸಾಮಾನ್ಯವಾಗಿ 5 ವರ್ಷದ ಒಳಗೆ ಇರುವ ಗಿಡಗಳಲ್ಲಿ ಕಂಡುಬರುತ್ತದೆ. ಈ ಕೆಂಪು ನುಸಿಯ ನಿಯಂತ್ರಣಕ್ಕೆ ಪ್ರೊಪರ್ಗೇಟ್ 2 ml ಪ್ರತಿ ಲೀಟರ್ಗೆ ಅಥವಾ ಹೆಕ್ಸಿಥಿಯಾಕ್ಸಾಕ್ಸ್ 1.5 ml ಪ್ರತಿ ಲೀಟರ್ಗೆ ಬೆರೆಸಿಕೊಂಡು ಸ್ಪ್ರೇ ಮಾಡಬೇಕು. ಈ ಸ್ಪ್ರೇ ಮಾಡುವ ಸಂದರ್ಭದಲ್ಲಿ ಯಾವುದಾದರೂ ಒಂದು ಕೀಟನಾಶಕದ ಜೊತೆ ಅಥವಾ ಕ್ರಿಮಿನಾಶಕದ ಜೊತೆ 15 ಲೀಟರ್ಗೆ ಒಂದು ಶ್ಯಾಂಪು ಮತ್ತು ಒಂದು ನಿಂಬೆಹಣ್ಣಿನ ರಸ ಹಾಕಿದರೆ ಔಷಧಿಯು ಎಲೆಯ ಎಲ್ಲ ಭಾಗಗಳಿಗೆ ಸುಲಭವಾಗಿ ತಲುಪುವುದರಿಂದ ಈ ರೋಗ ನಿಯಂತ್ರಣಕ್ಕೆ ಸಹಾಯವಾಗುತ್ತದೆ. ನೋಡಿ ಎಷ್ಟಿದೆ.